20 ದಿನದ ಏನು ಕೆಲಸ ಇಲ್ಲ. ಈಗ ನಾವು ವಿಸಾ ಕೊಡು ಸಾಯ್ಬೇಕಷ್ಟೇ. ಈಗ ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಾರೆ ಸರ್ಕಾರ, ಸೂಸೈಡ್ ಭಾಗ್ಯ ಕೊಟ್ಬಿಡ್ಲಿ. ಯಾಕೆಂದ್ರೆ ಇಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ಕಾಂಗ್ರೆಸ್ಗೆ ಎಲ್ಲ ವೋಟ್ ಮಾಡಿದ್ದೀವಿ. ಅವರು ಅಧಿಕಾರಕ್ಕಿಂತ ಬರೋಕ್ಕಿಂತ ಮುಂಚೆ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಸುವರ್ಣ ಕರ್ನಾಟಕ ಮಾಡ್ತೀವಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅಧಿಕಾರಕ್ಕೆ ಬಂದಿರೋದು. ಇವಾಗ ಇರೋ ಉದ್ಯೋಗವನ್ನು ಕಿತ್ಕೊಂಡು ಎಲ್ಲರನ್ನೂ ಮನೇಲಿ ಕೂರ್ಸಿದ್ದಾರೆ. ಇದು ಯಾವ ತಿಮ್ಮೆ ಆಡಳಿತ ಸರ್ ಇದು? ಸರ್ ನನ್ನ ಹೆಸರು ರಮೇಶ್ ಅಂತ. ನಮ್ಮೂರು ಬಂದು ಮೈಸೂರು ಹತ್ರ ಕೆ ನಗರ ನಮ್ಮದು. ನಾನು ಎಜುಕೇಷನ್ ಮಾಡಿರೋದು ITI ನಂದು. ಸೊ ನಾನು ಮೈಸೂರಲ್ಲಿ ಆಟೋಮೋಟಿವ್ ಆಕ್ಸರ್ ಅಂತ ಒಂದು ಕಂಪ್ನಿಲಿ 8 ವರ್ಷ ಕೆಲಸ ಮಾಡ್ತೀನಿ ಸರ್. ನಾನು ಡೇ ಶಿಫ್ಟ್ ನೈಟ್ ಶಿಫ್ಟ್ ಎಲ್ಲ ಮಾಡಿದ್ದೀನಿ, 8 ವರ್ಷ ಮಾಡಿದ್ದೀನಿ. ಸೊ ಪರ್ಮನೆಂಟ್ ಕೊಡಲಿಲ್ಲ ಅವರು. ನಂತರ 800 ಜನ ಹುಡುಗರನ್ನ ಕೆಲಸದಿಂದ ತೆಗೆದಾಕ್ಬಿಟ್ರು. ಯಾರಿಗೂ ನಾವು ಪರ್ಮನೆಂಟ್ ಕೊಡೋದೇ ಇಲ್ಲ, ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ, ನೀವು ತಗೊಂಡು ಬೇರೆ ಕಡೆ ಜಾಬ್ಗೆ ಹೋಗಿ ಅಂತ ಹೇಳೋದು. ಸೊ 8 ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಪರ್ಮನೆಂಟ್ ಮಾಡ್ಕೊಳ್ಳಿಲ್ಲ ಅಂದಮೇಲೆ ನಮಗೆ ಬೇರೆ ಕಂಪ್ನಿಗೆ ಹೋದರೆ ನಮಗೆ ಪರ್ಮನೆಂಟ್ ಕೊಡ್ತಾರಾ? ಅಲ್ಲಿರೋಂಥ ಕೆಲಸಗಾರಗಳಿಗೆ ಅವ್ರು ನಾವೇ ಕೊಡ್ತಾರೆ, ನಿಮ್ಗೆ ಹೆಂಗೆ ಕೊಡೋದು ಅಂತ ಹೇಳಿದ್ರು. ಸೊ ಸುಮಾರು ಕಡೆ ಜಾಬ್ ಹುಡುಕ್ತೋ ಸರ್ ನಾವು, ನಮಗೆಲ್ಲೂ ಜಾಬ್ ಸಿಗಲಿಲ್ಲ. ಸೊ ಈಗ ನಮಗೆ ಕೆಲಸ ಅಂತ ಸಿಕ್ಕಿರೋದೇ ಬೈ ಟ್ಯಾಕ್ಸಿ. ನಮಗೆ ಅನ್ನಕ್ಕೆ ಒಂದು ದಾರಿ ಇದೆ, ಜೀವನಕ್ಕೊಂದು ದಾರಿ ಮಾರ್ಗ ಇದೆ. ಈ ಕರ್ನಾಟಕ ಸರ್ಕಾರ ಇದನ್ನು ಬ್ಯಾನ್ ಮಾಡಿರೋದು ತುಂಬ ತಪ್ಪು. 20 ದಿನದಿಂದ ಸರ್ ಏನೂ ಕೆಲಸ ಮಾಡ್ತಿಲ್ಲ. ನಾವು ಮನೆಯಲ್ಲಿ ಮಾನಸಿಕವಾಗಿ ನೊಂದು ಕಣ್ಣೀರಾಗ್ತಾ ಸುಮ್ಮನೆ ಕೂತಿದ್ದೀವಿ. ಈಗ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು, ಮಕ್ಕಳು ಎಜುಕೇಷನ್ ನೋಡಬೇಕು, ವಯಸ್ಸಾದ ತಂದೆ ತಾಯಿಗಳಿಗೆ ಮೆಡಿಸಿನ್ಸ್ ಕೊಡಿಸ್ಬೇಕು. ನಾವೇನು ಸರ್ ಮಾಡೋದು ಇವಾಗ? ನಾವು ಈಗ 20 ದಿನದ ಏನೂ ಕೆಲಸ ಇಲ್ಲ. ಈಗ ನಾವು ವಿಸಾ ಕೊಡು ಸಾಯ್ಬೇಕಷ್ಟೇ. ಈಗ ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಾರೆ ಸರ್ಕಾರ, ಸೂಸೈಡ್ ಭಾಗ್ಯ ಕೊಟ್ಬಿಡ್ಲಿ. ಪರ್ಮಿಷನ್ ಕೊಟ್ಟರೆ ಬೈಕ್ ಟ್ಯಾಕ್ಸಿ ಕೊಡಲಿ, ಏನೇ ರೂಪರೇಷೆಗಳನ್ನ ಕೊಡಲಿ, ನಾವು ಕೆಲಸ ಮಾಡೋಕೆ ಕಡಿದ್ದೀವಿ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾರಲ್ಲ ಸರ್ ಇವರು. 3 ವರ್ಷದಿಂದ ನಾನು ರ್ಯಾಪಿಡ ಮಾಡ್ತಾ ಇದ್ದೀನಿ ಸರ್. ಸಾವಿರಾರು ಟ್ರಿಪ್ಸ್ಗಳನ್ನ ಡ್ಯೂಟಿ ಮಾಡಿದ್ದೀನಿ. ಒಬ್ಬರು ಹೇಳಿ ಹೆಣ್ಮಕ್ಳು ಸೇಫ್ಟಿ ಇಲ್ಲ ಅಂತ. ಪ್ರತಿಯೊಬ್ಬರನ್ನ ಆನ್ ಟೈಮ್ ಕರ್ಕೊಂಡು ಹೋಗ್ತೀವಿ, ಆನ್ ಟೈಮ್ ಕರ್ಕೊಂಡು ಹೋಗ್ಬಿಡ್ತೀವಿ. ಅವರೇ ಲೈಕ್ ಮಾಡಿದ್ದಾರೆ, ಬೈಕ್ ಟ್ಯಾಕ್ಸ್ ಸೂಪರ್ ಅಂತ ಅವರೇ ಲೈಕ್ ಮಾಡಿದ್ದಾರೆ ಸರ್. ಸರ್ ಈಗ ನೀವಂತೀರ ಬೈಕ್ ಟ್ಯಾಕ್ಸ್ ಬಿಟ್ಟು ನಮ್ಗೆ ಯಾವುದೋ ದಾರಿ ಇಲ್ಲ ಅಂತ. ಸೊ ಸುಮಾರು ಜನ ಹೇಳೋದಾದ್ರೆ ಆಚೆ ಬೇರೆ ದಾರಿ ಇದಾವೆ, ಡೆಲಿವರಿ ಫೀಲ್ಡ್ ಇದಾವೆ, ಸೊ ಆ ಥರ ಮಾಡ್ಬೋದಲ್ಲ ಸರ್? ಅದನ್ನೂ ಮಾಡಿದ್ದೀವಿ ಸರ್. ನಾವು ಸ್ವಿಗ್ಗಿ ಜೊಮ್ಯಾಟೊ ಫುಡ್ ಡೆಲಿವರಿನೂ ಮಾಡಿದ್ದೀವಿ. ಸೊ ಅಲ್ಲಿ ಯಾವ ಥರ ಅಂದರೆ 30 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಕೊಡೋದು 1,000. ಬಟ್ ನಾನು ಡ್ಯೂಟಿ ಆನ್ ಮಾಡ್ತಿದ್ದೆ ಅವಾಗ. ಬೆಳಿಗ್ಗೆ 7 ಗಂಟೆಗೆ ಆನ್ ಮಾಡಿದ್ರೆ ರಾತ್ರಿ 11 ಗಂಟೆ ತನಕ ಮಾಡ್ತಿದ್ದೋ. 30 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಕೊಡ್ತಿದ್ದು 1,000. ಈಗ ಇದೇ ಲಕ್ಷಾಂತರ ಜನ ಎಲ್ಲ ಸ್ವಿಗ್ಗಿ ಜೊಮ್ಯಾಟೊಗೆ ಹೋದರೆ ನೆಕ್ಸ್ಟ್ 30 ಆರ್ಡರ್ ಬರೋದಾಗ 10 ಆರ್ಡರ್ ಬರುತ್ತೆ. 10 ಆರ್ಡರ್ಗೆ 300 ರೂಪಾಯಿ ತಗೊಂಡು ನಾನು ಬೆಂಗಳೂರು ಜೀವನ ಮಾಡೋಕ್ಕಾಗುತ್ತಾ? ಸರ್ ಈಗ ನೀವೇನು ಮನವಿ ಮಾಡ್ಕೊಂತೀರಾ ಸರ್ಕಾರದಿಂದ ನಮಗೆ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಪರ್ಮಿಷನ್ ಕೊಡ್ಬೇಕು ಸರ್. ಯಾಕೆಂದರೆ ಇಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ಕಾಂಗ್ರೆಸ್ಗೆ ಎಲ್ಲ ವೋಟ್ ಮಾಡಿದ್ದೀವಿ. ಅವರು ಅಧಿಕಾರಕ್ಕಿಂತ ಬರೋಕ್ಕಿಂತ ಮುಂಚೆ ಅವ್ರು ಹೇಳಿದ್ದೇನಪ್ಪ ಅಂದರೆ ಸುವರ್ಣ ಕರ್ನಾಟಕ ಮಾಡ್ತೀವಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅಧಿಕಾರಕ್ಕೆ ಬಂದಿರೋದು. ಇವಾಗ ಇರೋ ಉದ್ಯೋಗವನ್ನು ಕಿತ್ಕೊಂಡು ಎಲ್ಲರನ್ನೂ ಮನೇಲಿ ಕೂರ್ಸಿದ್ದಾರೆ. ಇದು ಯಾವ ತಿಮ್ಮೆ ಆಡಳಿತ ಸರ್ ಇದು? ನಮ್ಮ ಕರ್ನಾಟಕ ಸರ್ಕಾರ ನಮಗೆ ನಿಯತ್ತಾಗಿ ದುಡಿತಾ ಇದೀವಿ. ನಾವು ಕಳ್ತನ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ. ನಾವು ಬೆಳಗಿನ ಸಂಜೆ ತನಕ ನಿಯತ್ತಾಗಿ ದುಡಿತಾ ಇದ್ದೀವಿ. ನಮ್ಮ ಸಂಸಾರ ಕುಟುಂಬ ನಾವು ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ನಮಗೆ ಬೈಕ್ ಟ್ಯಾಕ್ಸಿ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಸರ್. ಸರ್ ಈಗ ಕೇಂದ್ರ ಸರ್ಕಾರದಿಂದ ನಿನ್ನೆ ಬಂದಿದೆ, ವೈಟ್ ಬೋರ್ಡ್ ಅಲ್ಲೂ ಬೈಕ್ ಟ್ಯಾಕ್ಸಿ ಮಾಡಬಹುದು. ಆದ್ರೆ ಅವ್ರ ಕಂಡೀಷನ್ ಹಾಕಿರೋದೇನಪ್ಪ ಅಂದ್ರೆ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಬೇಕು ಅಂತ. ಸೊ ಇದು ನಿಮ್ಮ ಅಭಿಪ್ರಾಯ? ಬೇಕೇ ಬೇಕು ಸರ್. ಈಗ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ ನಮ್ಗೆ ಉದ್ಯೋಗ ಕೊಡಕ್ಕೆ ಹೇಳಿವಂತೆ. ಈಗ ITI ಎಜುಕೇಷನ್ ಮಾಡ್ಕೊಂಡು ನಾನು ಮೈಸೂರು 8 ವರ್ಷ ಕೆಲಸ ಮಾಡಿದ ಜಾಗದಲ್ಲೇ ನಮಗೆ ಪರ್ಮಿಷನ್ ಕೊಡಲಿಲ್ಲ. ಸೊ ಇದನ್ನ ಸ್ವಯಂ ಉದ್ಯೋಗಿ ನಾವು ಸ್ವೀಕರಿಸ್ಕೊಂಡು ನಾವು ಇದರಿಂದ ಅನ್ನ ಊಟ ಮಾಡ್ತಾ ಇದೀವಿ, ಜೀವನ ನಡೆಸ್ತಾ ಸರ್ ಬೆಂಗಳೂರಲ್ಲಿ ನಾವು. ಈ ಕೆಲಸ ಇಲ್ಲ ಅವರೇ ಕೊಡಿ, ಸರ್ಕಾರ ನಮ್ಗೆ ಬೇರೆ ಕೆಲಸ ಕೊಡ್ಲಿ. ಮತ್ತೆ ಎಜುಕೇಷನ್ ಮಾಡಿದ್ದೀನಿ ನಾನು 8 ವರ್ಷ ಹಗಲು ರಾತ್ರಿ ಒಂದೇ ಕಂಪ್ನಿ ಕೆಲಸ ಮಾಡಿದ್ದೀನಿ. ನಮ್ಗೆ ಅಲ್ಲಿ ಪರ್ಮಿಟು ಸಿಗಲಿಲ್ಲ. ಇಲ್ಲಿ ಜೀವನೋಪಾಯಕ್ಕೆ ಇದನ್ನ ನಾವು ದಾರಿ ಮಾಡ್ಕೊಂಡಿದ್ದೀವಿ. ಇದನ್ನು ಕಿತ್ಕೊಬಿಟ್ಟು ನಾವು ನೆಕ್ಸ್ಟ್ ಏನು ಮಾಡೋಕ್ಕೆ ಇವಾಗ? ಈಗ ನಂಗೆ ಏಜ್ 40 ವರ್ಷದ ಮೇಲೆ ಆಗ್ತು. ಬೇರೆ ಯಾವುದೊಂದು ITI ಮಾಡ್ಕೊಂಡು ಕಂಪ್ನಿಗೆ ನಾನು ಹೋದ್ರೆ ಏಜ್ ಬಾರ ನಮಗೆ ಕೆಲಸ ಇಲ್ಲ ಅಂತಲೇ ಹೇಳೋದವರು. ಇದು ಸ್ವಯಂ ಉದ್ಯೋಗ ಐತೆ ನಮಗೆ. ಇದು ನಾವು ನಿಯತ್ತಾಗಿ ದುಡಿತಾ ಇದೀವಿ. ನಮ್ಗೆ ದುಡಿಯೋರಿಗೆ ಅವಕಾಶ ಕೊಡಲಿ ಸರ್. ಸರ್ ಈಗ ಒಂದು ವರ್ಷ ಮತ್ತೆ ಇನ್ನೊಂದು ಹೇಳೋದೇನಪ್ಪ ಅಂದ್ರೆ ನೀವು ಆಟೋ ತಗೊಂಡು ಆಟೋ ಕೆಲಸ ಮಾಡಿಲ್ಲ, ಕ್ಯಾಬ್ ತಗೊಂಡು ಕ್ಯಾಬ್ ಮಾಡಿಲ್ಲ. ಸೊ ಈಗಿನ ಬೆಂಗಳೂರು ಪರಿಸ್ಥಿತಿ ಆಲ್ರೆಡಿ ಈಗ 20 ದಿವಸದಿಂದ ಟ್ರಾಫಿಕ್ ಸಮಸ್ಯೆ. ಹೌದು. ಸೊ ಸರ್ ಈಗ ಆಲ್ರೆಡಿ ಟ್ರಾಫಿಕ್ ಹೆವಿ ಜಾಸ್ತಿ ಅಂತಾನೆ ಎಲ್ಲ ಕಂಪ್ಲೇಂಟ್ ಪಬ್ಲಿಕ್ ಮಾಡ್ತಾ ಇರೋದು. ಈಗ 6 ಲಕ್ಷ ಬೈಕ್ ಟ್ಯಾಕ್ಸಿ ಎಲ್ಲ ಆಟೋ ಕ್ಯಾಬೇ ತಕ ಓಡ್ಸಕ್ ಹೋದ್ರೆ ಟ್ರಾಫಿಕ್ ಅಂತ ಏನಾಗೋದು? ಬೆಂಗಳೂರಲ್ಲಿ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ವಲ್ಲ. ದುಡಿಮೆ ಸರ್, ದುಡಿಮೆ. ಈಗ ಏಜ್ ಆಗಿದೆ ನಮಗೆ 40 ವರ್ಷ ಮೇಲ್ ದಾಡ್ತು ಏಜು. ನಮ್ಗೆ ಯಾವುದೇ ಕಂಪ್ನಿಗೆ ಹೋದ್ರು ನಮಗೆ ಕೆಲಸ ಸಿಗ್ತಾ ಇಲ್ಲ. ಈಗ ಜೀವನ ನಿರ್ಮೂಲನೆಗೆ ನಮ್ಗೆ ಸ್ವಯಂ ಉದ್ಯೋಗ ಬೇಕೇ ಬೇಕಲ್ಲ. ಅದರಿಂದ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಸರ್. ಹೋರಾಟ ಅದೇ ಸರ್. ಇವರು ಎಲ್ಲ ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಹೋರಾಟ ಏನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಇವ್ರು ಚಾಲನೆ ಕೊಡಲಿಲ್ಲ ಅಂದ್ರೆ ನಮ್ಗೆ ಸೂಸೈಡ್ ಭಾಗ್ಯ ಕೊಟ್ಬಿಡಿ ಸರ್. ನಾವು ವಿಧಾನಸೌಧ ಮುಂದೆ ಹೋಗಿ ನಾವು ವಿಷ ಕುಡಿದು ಸಾಯೋದಕ್ಕೂ ರೆಡಿ ಇದೀವಿ ಸರ್.
ಆಗ್ಲೇ ನಿಮ್ಮ ಇವರು ತಿಳಿಸ್ಕೊಡಿ ನಮ್ಗೆ ಹೋರಾಟ ಮಾಡೋಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ. ಸೊ ಇದು ಬಗ್ಗೆ ನೀವು ಅದು ಅವರೇ ಸರ್ಕಾರ ತಿಳ್ಕೊಬೇಕು ಸರ್. ಇವರು ಯಾವಾಗಲೂ ಬರೀ ಒಂದು ಆಟೋದವ್ರ ಪರ ಮಾತ್ರ ಇವರು ಅಧಿಕಾರ ಮಾಡ್ತಿರೋದು. ಇವರು ಜನಸಾಮಾನ್ಯರಿಗೋಸ್ಕರ ಎಲ್ಲರಿಗೋಸ್ಕರ ಮಾಡ್ತಾ ಇಲ್ಲ. ಫ್ರೀಡಮ್ ಪಾರ್ಕ್ ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡಲೇಬೇಕು. ಇವ್ರು ಪರ್ಮಿಷನ್ ಕೊಡ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಇವರು ಇರೋದು ಆಟೋ ಚಾಲಕರ ಪರ ಇರೋದು. ಇವರು ನಾಗರಿಕ ಪರ ಇಲ್ವೇ ಇಲ್ಲ ಇವರು. ಸರ್, ಈಗ ಬೈಕ್ ಟ್ಯಾಕ್ಸಿ ಅಲ್ಲಿ ಸೇಫ್ಟಿ ಇಲ್ಲ ಅಂತ ಈಗ ನಮ್ಮ ಕೋರ್ಟಲ್ಲಿ ನಡೀತಾ ಇದೆ ಕೇಸ್. ಅದರಲ್ಲಿ ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ ಅಂತಾನೆ ಹೇಳ್ತಾರೆ. ಯಾವ ಥರದ ಸೇಫ್ಟಿ ಇಲ್ಲ ಹೇಳಿ ಸರ್, ಯಾವ ಥರದ ಸೇಫ್ಟಿ ಇಲ್ಲ ಹೇಳಿ. ನಾನು ಹೇಳಿದ್ರೆ 3 ವರ್ಷದಿಂದ ರ್ಯಾಪಿಡ್ ಮಾಡ್ತಾ ಇದ್ದೀನಿ. ಸಾವಿರಾರು ಟ್ರಿಪ್ಸ್ಗಳನ್ನ ಕಸ್ಟಮರ್ಗಳನ್ನ ಕರ್ಕೊಂಡೋಗಿ ಡ್ರಾಪು ಎಲ್ಲ ಮಾಡಿದ್ದೀವಿ. ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ನಮಗೆ, ಒಂದೇ ಒಂದು ರಿಮಾರ್ಕ್ ಇಲ್ಲ ನಮಗೆ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತಾನೆ ಯಾವ ಥರ ಸೇಫ್ಟಿ ಇಲ್ಲ ಹೇಳಿ. ಸೇಫ್ಟಿ ಇದೆ ಸರ್, 100% ಸೇಫ್ಟಿ ಇದೆ. ನಾನು ಹೇಳಿದ್ನಲ್ಲ 3 ವರ್ಷದಿಂದ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಒಂದೇ ಒಂದು ಹೆಣ್ಮಕ್ಳಿಂದ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ನಮ್ಮ ಹತ್ರ. ನಾವು ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು. ಓಕೆ, ಹೆಣ್ಮಕ್ಳೇ ಕೆಲಸ ಮಾಡ್ತಾರೆ, ಹೆಣ್ಮಕ್ಳೇ ಬೇಕು ಅಂದ್ಬಿಟ್ಟು ಕೋರ್ಟ್ ಹತ್ರ ಕೇಳ್ತಿದ್ದಾರೆ ರ್ಯಾಪಿಡೇ ಬೇಕೇ ಬೇಕು ಅಂತ. ಈಗ ಈಗ ಮುಂದೆ ಬೈಕ್ ಟ್ಯಾಕ್ಸಿ ಬರ್ಬೋದು, ಬರದೇ ಇರ್ಬೋದು. ಸೊ ಇದು ನಾವಾಗಿಂದ ಎಲ್ಲರಿಗೂ ಕೇಳಿದ್ರೆ ನಿಮಗೂ ಕೇಳ್ತೀವಿ. ಅಕಸ್ಮಾತ್ ಮುಂದಿನ ದಿನದಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನು ಮಾಡಿ ಸರ್? ಬರಲಿಲ್ಲ ಅಂದರೆ ನಮಗೆ ಬೇರೆ ಜಾರಿಗಳೇ ಕಾಣ್ತಾ ಇಲ್ಲ. ಹೇಳಿದ್ನಲ್ಲ, ನಮಗೆ ಸೂಸೈಡ್ ಬಗ್ಗೆ ಕೊಟ್ಬಿಟ್ಟು ನಾವು ಸಾಯೋದಕ್ಕೆ ಹೊಡಿದ್ದೀವಿ. ಬೈಕ್ ಟ್ಯಾಕ್ಸಿ ಬೇಕೇ ಬೇಕು.